ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025-26ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಅರ್ಜಿಗಳನ್ನು ಈಗಾಗಲೇ ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಸೊ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಇದಕ್ಕೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೂ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯರೇ, ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ 6ನೇ ತರಗತಿ ಪ್ರವೇಶ ಅರ್ಜಿ ಸ್ವೀಕಾರ ಅಂತ ಇದೆ. ಇದು ಅರ್ಜಿ ಇವತ್ತಿನ ದಿನ ಅಂದ್ರೆ ಫೆಬ್ರವರಿ 14, 2025ರಿಂದ ಪ್ರಾರಂಭವಾಗಿ 28/2/2025 ಒಳಗೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಸುಮಾರು 10 ದಿನಗಳ ಒಂದು ಕಾಲಾವಕಾಶವನ್ನ ನಿಮ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಅರ್ಹ ವಿದ್ಯಾರ್ಥಿಗಳಿದ್ರು ಅವರು 5ನೇ ತರಗತಿಯಲ್ಲಿ ಓದ್ತಿರಬೇಕು ಅಂತ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗಿರುತ್ತಾರೆ. ಸೊ ಇಲ್ಲಿ ಮುಖಪುಟ ಅಂತ ಕಾಣುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ರಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆದರ್ಶ ವಿದ್ಯಾಲಯದ ಒಂದು ಹೋಮ್ ಪೇಜ್ ಕಾಣಿಸುತ್ತೆ ನಿಮಗೆ. ಇದರ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿದ್ದಲ್ಲೇ ಇದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಬರಬಹುದು. ಇಲ್ಲಿ ಬಲ ಮೂಲೆಯಲ್ಲಿ 2025-26ನೇ ಸಾಲಿಗೆ 6ನೇ ತರಗತಿ ಪ್ರವೇಶ ಅಂತ ನೀವು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ 4 ಆಪ್ಷನ್ಗಳು ನಿಮ್ಗೆ ಡಿಸ್ಪ್ಲೇ ಆಗ್ತವೆ. ಸೂಚನೆಗಳು ಅಂತ ಇದೆ, ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆ, ಅರ್ಜಿ ಸ್ವೀಕೃತಿ ಮುದ್ರಿಸಿ ಮತ್ತು ಅರ್ಜಿಯನ್ನ ಮಾರ್ಪಡಿಸಿ ಅಂದ್ರೆ ಎಡಿಟ್ ಮಾಡ್ಲಿಕ್ಕೆ ಇರುತ್ತೆ. ಸೊ ನೀವು ಅರ್ಜಿಯನ್ನ ಸಲ್ಲಿಸುವ ಪೂರ್ವದಲ್ಲಿ ನೀವು ಇನ್ಸ್ಟ್ರಕ್ಷನ್ ಅನ್ನ ನೀಟಾಗಿ ಓದ್ಕೊಳ್ಬೇಕಾಗತ್ತೆ. ಅದು ಈ ರೀತಿ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇವೆಲ್ಲ ಮಾಹಿತಿಯನ್ನ ನೀವೇನ್ ಮಾಡ್ಕೋಬೇಕಾಗತ್ತೆ, ನೀಟಾಗಿ ಓದ್ಕೋಬೇಕು. ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಏನೆಲ್ಲ ನೀಡಬೇಕಾಗತ್ತೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅಂತ ನೀವು ನೋಡಿದ್ರೆ, ವಿದ್ಯಾರ್ಥಿಯ ಒಂದು ಭಾವಚಿತ್ರ ಬೇಕಾಗತ್ತೆ. ಸೊ ಆ ಭಾವಚಿತ್ರ 300 KB ಕಡಿಮೆ ಇರಬೇಕಾಗತ್ತೆ. ವಿಶೇಷ ಅಗತ್ಯತೆ ಇರುವ ಮಗು ಆಗಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಯನ್ನು ನೀಡಬೇಕಾಗತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಇಲ್ಲಿ ನೀವು ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಅಧ್ಯಯನ ಪ್ರಮಾಣ ಪತ್ರ, ಇದು ಔಟ್ ಆಫ್ ಕರ್ನಾಟಕದಲ್ಲಿ ಯಾರಾದ್ರೂ ಓದ್ತಿದ್ರೆ ಅಂತ ಅಭ್ಯರ್ಥಿಗಳಿರುತ್ತೆ. ವಿತಿನ್ ಕರ್ನಾಟಕದಲ್ಲಿ ಯಾರಾದ್ರೂ ಓದ್ತಿದ್ರೆ ಅಂತ ವಿದ್ಯಾರ್ಥಿಗಳು ಬೇಕಾಗಿರೋದಿಲ್ಲ. ಸೊ ಈ ರೀತಿಯ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಒಂದು SITS ನಂಬರ್ ಬೇಕಾಗತ್ತೆ ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತೆ. ಇವಿಷ್ಟು ಮಾಹಿತಿ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರೋದು. ಸೊ ಇಲ್ಲಿ ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಮತ್ತು ಮಾರ್ಗಸೂಚಿಗಳು ಅಂತ ಕಾಣಿಸುತ್ತೆ, ಇನ್ಸ್ಟ್ರಕ್ಷನ್ ಅಂಡ್ ಗೈಡ್ ಲೈನ್ಸ್ ಅಂತ. ನೀವು ಅದನ್ನ ನೀಟಾಗಿ ಓದ್ಕೊಂಡು ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಕೆಳಗೆ ಇಲ್ಲಿ ಚೆಕ್ ಬಾಕ್ಸ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಂತರ ಇಲ್ಲಿ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಪ್ರವೇಶಕ್ಕೆ ಅರ್ಜಿ ಅಂತ ಕಾಣ್ತಾ ಇದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಅಂತ ಕಾಣ್ತಾ ಇದೆ. ಕೆಳಗೆ ಅಭ್ಯರ್ಥಿಯು 5ನೇ ತರಗತಿಯನ್ನು ಅಧ್ಯಯನ ಮಾಡಿದ ರಾಜ್ಯ ಅಂತ ಇದೆ. ಇಲ್ಲಿ ಕರ್ನಾಟಕ ಇದ್ರೆ ಕರ್ನಾಟಕ, ಇಲ್ಲ ಒಂದ್ ವೇಳೆ ಹೊರಗೆ ಏನಾದ್ರು ಓದ್ತಿದ್ರೆ ಹೊರ ರಾಜ್ಯ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ವಿದ್ಯಾರ್ಥಿಯ ಒಂದು 9 ಸಂಖ್ಯೆಯ ಒಂದು SITS ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಮಗು ಓದ್ತಕ್ಕಂತಹ ಶಾಲೆಯಲ್ಲಿ ನೀವು ಸಂಪರ್ಕ ಮಾಡಿದ್ರೆ ಅವರು ನಿಮ್ಗೆ ಆ ಒಂದು SITS ID ಅನ್ನು ನೀಡ್ತಾರೆ. ಅದೇ ರೀತಿ ಆ 9 ಸಂಖ್ಯೆಯ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಒಂದು ಭದ್ರತಾ ಕೋಡ್ ಏನ್ ಕಾಣ್ತಾ ಇದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ರಿ ಆಸ್ ಇಟ್ ಈಸ್. ನಂತರ ಸಬ್ಮಿಟ್ ಅಂತ ಕೊಡ್ರಿ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಕನ್ಫರ್ಮ್ ದ ಡೀಟೇಲ್ಸ್ ಅಂಡ್ SITS ಡೇಟಾ ಅಂತ ಬರುತ್ತೆ. ಸೊ ಇದು ನಿಮ್ಗೆ ವಿದ್ಯಾರ್ಥಿಯ ಎಲ್ಲ ಮಾಹಿತಿ ನಿಮ್ಗೆ SITS ಅಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಡೇಟಾ ಇಲ್ಲಿ ನಿಮ್ಗೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಇನ್ಫಾರ್ಮೇಶನ್ ಡಿಸ್ಪ್ಲೇಡ್ ಈಸ್ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಕೊಡ್ರಿ, ಏನಾದ್ರೂ ಇನ್ಕರೆಕ್ಟ್ ಇದ್ರೆ ನೀವು ಇನ್ಕರೆಕ್ಟ್ ಅಂತ ಕೊಡ್ರಿ. ಅಲ್ಲಿ ನೀವು SITS ಡೇಟಾವನ್ನ ಕನ್ಫರ್ಮ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ SITS ನಂಬರ್ ಕಾಣಿಸುತ್ತೆ, ಅಭ್ಯರ್ಥಿ ಹೆಸರು ಇದೆ, ಇಲ್ಲಿ ಲಿಂಗ ಆಟೋಮೆಟಿಕ್ ತೆಗೆದುಕೊಂಡಿರುತ್ತೆ. ನೀವು ಏನಾದ್ರು ವಿಶೇಷ ಚೇತನ ಮಗು ಆಗಿದ್ರೆ ಎಸ್ ಅಂತ ಕೊಡ್ಬೇಕು, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ ಇಲ್ಲಿ. ನಂತರ ಅದಕ್ಕೆ ನೀವು ಎಸ್ ಅಂತ ಕೊಟ್ಟಾಗ ಇಲ್ಲಿ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಜನ್ಮ ದಿನಾಂಕ ಈಗಾಗಲೇ ನೀವು ಕೊಟ್ಟಿರ್ತಾರೆ SITS ಅಲ್ಲಿ, ಅದೇ ರೀತಿ ಬಂದಿರುತ್ತೆ.
ನಂತರ ಅಭ್ಯರ್ಥಿಯು ಒಳಪಡುವ ಮೀಸಲಾತಿ ಅಂದ್ರೆ ಇಷ್ಟು ಕೆಟಗರಿಯಲ್ಲಿ ನಿಮ್ಮ ಸ್ಟೂಡೆಂಟ್ ಯಾವ ಕೆಟಗರಿ ಬರ್ತಾನೆ ಅದಕ್ಕೆ ನೀವು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕೊಳ್ಬೇಕಾಗತ್ತೆ ಇಲ್ಲಿ. ನಂತರ ತಾಯಿ ಹೆಸರು ಮತ್ತು ತಂದೆ ಹೆಸರು ಬಂದಿರುತ್ತೆ SATS ಪ್ರಕಾರ. ನಂತರ ಪೂರ್ಣ ವಿಳಾಸ ಕೂಡ ಅದು ಬಂದಿರುತ್ತೆ. ಏನಾದರೂ ತಪ್ಪು ಇದ್ದಲ್ಲಿ ನೀವು ಅದನ್ನ ತಿದ್ದುಕೊಳ್ಬಹುದು. ಅಂಚೆ ವಿಳಾಸ ಅಂತ ಇದೆ, ಅದನ್ನು ಕೂಡ ಬಂದಿದೆ. ಸೊ ಇಲ್ಲಿ ಪೇರೆಂಟ್ಸ್ ಚಾಲ್ತಿಯಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನೀವು ಮೊಬೈಲ್ ನಂಬರ್ ಅನ್ನ ಹಾಕಿದ್ಮೇಲೆ ಇನ್ನೊಂದು ಇಲ್ಲಿ ಕೆಳಗೆ ಪರ್ಯಾಯ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ಕೂಡ ಒಂದು ನಂಬರ್ ಇನ್ನೊಂದು ನಂಬರ್ ಅನ್ನ ನೀವು ಹಾಕ್ರಿ. ಇಲ್ಲಿ ಒಂದ್ ವೇಳೆ ನಿಮ್ದಿಲ್ಲ ಅಂದ್ರೆ ನೀವು ಶಾಲೆಯಲ್ಲಿ HM ದಾಗ್ಲಿ ಅಥವಾ ಶಿಕ್ಷಕರದಾಗ್ಲಿ ಅಲ್ಲಿ ನಂಬರ್ ಅನ್ನ ಮೆನ್ಷನ್ ಮಾಡ್ರಿ. ನಂತರ ಅಭ್ಯರ್ಥಿ 5ನೇ ತರಗತಿ ಓದುತ್ತಿರುವ ಶಾಲೆಯ ಹೆಸರು ಮತ್ತು ವಿಳಾಸ ಅಂತ ಇದೆ, ಆಟೋಮೆಟಿಕ್ ಆಗಿ ಅದು ತೆಗೆದುಕೊಂಡಿದೆ. ಇಲ್ಲಿ ಅಲ್ಲಿ ಓದ್ತಕ್ಕಂತಹ ಪ್ರಸ್ತುತ ಓದುತ್ತಿರುವ ಶಾಲೆಯ ಒಂದು HM ಮೊಬೈಲ್ ಸಂಖ್ಯೆ ಕೂಡ ಕೇಳಿದ್ದಾರೆ ಇಲ್ಲಿ. ಸೊ ಆ HM ಮೊಬೈಲ್ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟರ್ ಮಾಡ್ರಿ. ಈಗ ನಿಮಗೆ ಯಾವ ಆದರ್ಶ ಶಾಲೆ ವಿವರ ಅಂತ ಕೇಳ್ತಾ ಇದೆ, ಯಾವ ಜಿಲ್ಲೆ ಮತ್ತು ತಾಲೂಕು, ನಿಮ್ ಜಿಲ್ಲೆ ಮತ್ತು ನಿಮ್ ತಾಲೂಕು ಆಟೋಮೆಟಿಕ್ ಅದು ಮಂಡೇಟರಿ ಆಗಿ ಬಂದಿದೆ. ಸೊ ಆದರ್ಶ ಶಾಲೆ ಅಪ್ಲೈ ನಿಮ್ಗೆ ಎಲ್ಲಿ ನಿಯರ್ ಇದೆನೋ ಆದರ್ಶ ಶಾಲೆ ಹೆಸರು ತೋರಿಸುತ್ತೆ. ನಂತರ ಇಲ್ಲಿ ವಸತಿ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಕೇಳ್ತಾ ಇದೆ, ಅಂದ್ರೆ ಇದು ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಬೇಕಾಗುತ್ತೆ. ಇದು ನಿಮ್ಗೇನೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಅಥವಾ ನೀವು ನಿಮ್ಮ ತಾಲೂಕನ್ನು ಹೊರತುಪಡಿಸಿ ಬೇರೆ ತಾಲೂಕಿಗೆ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸೋರು ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ವಸತಿ ಪ್ರಮಾಣ ಪತ್ರ ಅವಶ್ಯಕವಾಗಿ ಬೇಕಾಗುತ್ತೆ. ವಿತಿನ್ ತಾಲೂಕೊಳಗ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಅಂತಿದೆಯಲ್ಲ, ಅದನ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಹೋಗುತ್ತೆ. ಆ ಗ್ಯಾಲರಿಯಲ್ಲಿ ಹೋದಾಗ ನೀವು ಈ ರೀತಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೆಳಗೆ ಅಪ್ಲೋಡ್ ಫೋಟೋ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ನಂತರ ಇಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ಅಪ್ಲೋಡ್ ಅಂತಿದೆ, ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಅದು ಇಲ್ಲಿ ನಮ್ಗೆ ಅವಶ್ಯಕತೆ ಬೀಳೋದಿಲ್ಲ. ಸೊ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೂರ್ವ ವೀಕ್ಷಣೆ ಅಥವಾ ಪ್ರಿವ್ಯೂ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಮಾಡಿದಾಗ ನಿಮ್ಮ ಒಂದು ಅರ್ಜಿ ಈ ರೀತಿ ಪ್ರಿವ್ಯೂ ಆಗುತ್ತೆ. ನೀವು ತುಂಬಿರ್ತಕ್ಕಂಥ ಮಾಹಿತಿ ಎಲ್ಲವೂ ಸರಿ ಇದಾವ ಇಲ್ಲ ಅಂತ ನೀವು ಒಂದು ಟೈಮ್ ಚೆಕ್ ಮಾಡ್ಕೊಂಡು ನಂತರನ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲೇನ್ ಬರ್ತಂದ್ರೆ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತೇಳಿ ಈ ರೀತಿ ನಿಮ್ಗೊಂದು ಅಪ್ಲಿಕೇಶನ್ ನಂಬರು ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತ ಇದೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಓಕೆ ಅಂತ ಮುಚ್ಚಿ ಕ್ಲೋಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇದಿಷ್ಟು ಅರ್ಜಿಯನ್ನ ಸಲ್ಲಿಸ್ತಕ್ಕಂತಹ ಮಾಹಿತಿ ಇದಾಗಿತ್ತು. ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿದಾದ್ಮೇಲೆ ಈ ರೀತಿ ನಿಮ್ಗೆ ಅದು ಪ್ರಿಂಟ್ಗೆ ಬರುತ್ತೆ. ನೀವು ಅದನ್ನ ಪ್ರಿಂಟ್ ಆದ್ರೂ ಮಾಡ್ಕೊಳ್ಬಹುದು ಅಥವಾ PDF ಮೂಲಕ ಸೇವ್ ಮಾಡಿ ಆದ್ರೂ ಇಟ್ಕೊಳ್ಬಹುದು. ಈ ರೀತಿಯಾಗಿ ನೀವು 2025-26ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಅರ್ಜಿಗಳನ್ನ ಆನ್ಲೈನ್ ಮೂಲಕ ಸಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಇದಾಗಿತ್ತು. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ದಲ್ಲಿ ಅಥವಾ ನಿಮ್ಗೆ ಯಾರಿಗಾದ್ರೂ ಮಾಹಿತಿಯ ಕೊರತೆ ಇದ್ದಲ್ಲಿ ನನ್ನ ಒಂದು ವಿಡಿಯೋದ ಕೆಳಗೆ ಇನ್ಬಾಕ್ಸ್ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನೀವು ಮಾಹಿತಿಯನ್ನು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.